ಇಬ್ರು ಸಹ ಒಂದು ಒಳ್ಳೆ ಜೋಡಿಯಾಗಿ ಒಂದು ನಾಣ್ಯದ ಎರಡು ಮುಖವಾಗಿ ಒಂದು ವಿವಾ ಸ್ಕೂಪ್ ಅನ್ನ ಶುರು ಮಾಡಿದ್ರ. ಸಂದೀಪ್ ಅವರು ನನ್ನ ಸ್ನೇಹಿತರು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಬಂದಾಗ ನಿಮ್ಮ ನಾಲ್ಗೆ ಹೇಳುತ್ತೆ ವಾವ್. ನಮ್ಮಲ್ಲಿ ತಯಾರಾಗುವಂತ ಐಸ್ ಕ್ರೀಮ್ ಇದೆಯಲ್ಲ, ಇದು 100% ಮಿಲ್ಕ್ ಅಲ್ಲಿ ರೆಡಿ ಆಗುವಂತದ್ದು. ವಿವಾ ಸ್ಕೂಪ್ ಎನ್ನುವಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಅನ್ನ ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಯಾವುದೇ ಥರ ಕಲರ್ಸ್ ಇರಲ್ಲ, ಟೇಸ್ಟಿಂಗ್ ಪೌಡ್ರ್ ಅಂತಾರಲ್ಲ ಆ ಥರದ್ದು ಇಲ್ಲ, ಎಕ್ಸ್ಟ್ರಾ ಇಲ್ಲಿ ಯಾವುದು ಕೆಮಿಕಲ್ಸ್ ಇರಲ್ಲ, ನ್ಯಾಚುರಲ್ ಇರುತ್ತೆ. ಫ್ರೂಟ್ಸ್ ಒರಿಜಿನಲ್ ಫ್ರೂಟ್ಸ್ ಟೇಸ್ಟ್ ಏನಿರುತ್ತೆ ಆ ಟೇಸ್ಟ್ ನಿಮಗೆ ಸಿಗುತ್ತೆ. ಮಂದಾರ ಅನ್ನೋ ಒಂದು ಬ್ರ್ಯಾಂಡು ಭಾಳ ಖುಷಿಯಾಗಿದೆ. ಈ ಸಂಸ್ಥೆ ಸಂದೀಪ್ ಅವ್ರದ್ದು ಇನ್ನೂ ಬೆಂಗಳೂರು ನಗರದಲ್ಲಿ ಒಂದು 10 ಘಟಕಗಳಾಗಿ ಜನರಿಗೆ ರುಚಿ ಮತ್ತು ಶುಚಿಯಾದ ಐಸ್ ಕ್ರೀಮ್ಗಳನ್ನು ಕೊಟ್ಟು ಜನರಿಗೂ ಖುಷಿ ಪಡಿಸ್ಲಿ. ಸಂದೀಪ್ ಈ ಸಂಸ್ಥೆಯು ಬೆಳಗಲಿ. ವಿವಾ ಐಸ್ ತಿಂದಿದ ತಕ್ಷಣ ವಾವ್ ಅನ್ನೋ ತರ ಇತ್ತು. ಹೇಗಾಯ್ತು ಸರ್? ಸೂಪರ್ ಆಗಿತ್ತು ಐಸ್ ಕ್ರೀಮ್, ತುಂಬಾ ಚೆನ್ನಾಗಿತ್ತು. ನಿಮಗೂ ಏನಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೆ ಅಥವಾ ಈ ರೀತಿಯ ಸುಂದರವಾದಂಥ ಅಂಗಡಿ ನಿಮ್ಮ ಒಂದು ಊರಲ್ಲೂ ಇಡಬೇಕು ಅಂತಂದ್ರೆ ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಇವ್ರು ಬಂದು ನಿಮಗೆ ಫ್ರಾಂಚೈಸಿನೂ ಸಹ ಕೊಡ್ತಾರೆ. ನೀವೇನು ಮಾಡೋದು ಬೇಡ, ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. ಪ್ರತಿಯೊಂದನ್ನು ಅವರೇ ಸಪ್ಲೈ ಮಾಡಿ ಅವರೇ ಒಂದು ನೀಟಾಗಿ ಕಂಪ್ಲೀಟಾಗಿ ಎಲ್ಲಾನು ಮಾಡಿಕೊಡ್ತಾರೆ. ಜಸ್ಟ್ ನೀವು ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳಿದೆ ರಿಬನ್ ಕಟ್ ಮಾಡಿದ್ರೆ ಸಾಕು, ಆ ಮಟ್ಟಕ್ಕೆ ರೆಡಿ ಮಾಡಿಕೊಡ್ತಕ್ಕಂಥದ್ದು. ಅಷ್ಟು ಸ್ವಾದಭರಿತವಾದ ಸುಸಜ್ಜಿತವಾಗಿ ಬಹಳ ಆರೋಗ್ಯಕರವಾಗಿ, ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳೇ, ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತು ಇಲ್ಲದೆ ಆರೋಗ್ಯಕರವಾಗಿ ನೈಜ ರೂಪದಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ತಿನ್ನಲಿಕ್ಕೆ ನೀವು ಒಂದ್ಸಲ ಆದರೂ ಬರಬೇಕಾಗುತ್ತೆ ವಿವಾ ಸ್ಕೂಪ್ಗೆ. ಸೊ ಅವಾಗ ಬರ್ತಾ ಇರ್ತೀನಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ನಮಗೆ. ಮಂತ್ಲಿ ಪಾಸ್ ಇದೆಯಾ ಅಂತ ಕೀರ್ತಿ ಅವ್ರು ಕೇಳ್ತಿದ್ದಾರೆ ENT ಅಂತ. ಸೊ ಆ ಥರ ಸೌಲಭ್ಯ ಮಾಡಿದ್ರೆ ನಾವಂತೂ ರೆಗ್ಯುಲರ್ ಮೆಂಬರ್ಸ್ ಆಗಿರ್ತೀವಿ. ಸೊ ಆಲ್ ದ ಬೆಸ್ಟ್. ಹಾಗೆ ಹೆಲ್ತ್ ಕನ್ಸರ್ನ್ ಇರುವಂಥ ಒಂದಷ್ಟು ಐಟಮ್ಸ್ ಇದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋವಂಥದ್ದು. ಆಸ್ ಎ ಸಿಂಗರ್ ಆಗಿ ಐಸ್ ಕ್ರೀಮ್ ತಿನ್ನೋಕ್ಕಾಗಿ ಕೆಲವು ಸಲ ಯೋಚನೆ ಮಾಡ್ತೀವಿ, ಬಟ್ ಇಲ್ಲೇನು ಯೋಚನೆ ಮಾಡೋ ಧೈರ್ಯವಾಗಿ ತಿನ್ಬೋದು ಅಂತ ಹೇಳಿದ್ರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿವಾ ಸ್ಕೂಪ್ ಅಂತೇಳಿ, ಹೌದು, ಇಲ್ಲಿ ಬಂದಾಗ ನೀವು ಬಹಳ ನ್ಯಾಚುರಲ್ ಆದಂಥ ಒಂದು ರುಚಿನ ಪಡಿಬೋದು ಐಸ್ ಕ್ರೀಮಲ್ಲಿ. ಯಾಕಂದ್ರೆ ಎಷ್ಟೋ ಕಡೆ ನೀವು ಐಸ್ ಕ್ರೀಮ್ ತಿಂದಿರ್ತೀರಾ, ಬಟ್ ಈ ರೀತಿಯಾಗಿ ಟೇಸ್ಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸಂದೀಪ್ ಅವರು ನನ್ನ ಸ್ನೇಹಿತರು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಬಂದಾಗ ನಿಮ್ಮ ನಾಲ್ಗೆ ಹೇಳುತ್ತೆ ವಾವ್. ಥ್ಯಾಂಕ್ ಯು. ಇವತ್ತು ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ದಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್, ನಿಮಗೆ ಮತ್ತೆ ಲಂಬೋದರ್ ಸರ್ಗೆ. ಅಂಡ್ ಇಬ್ರು ಸಹ ಒಂದು ಒಳ್ಳೆ ಜೋಡಿಯಾಗಿ ಒಂದು ನಾಣ್ಯದ ಎರಡು ಮುಖವಾಗಿ ಒಂದು ವಿವಾ ಸ್ಕೂಪ್ ಅನ್ನ ಶುರು ಮಾಡಿದ್ರ. ನಮ್ಮಲ್ಲಿ ತಯಾರಾಗುವಂತ ಐಸ್ ಕ್ರೀಮ್ ಇದೆಯಲ್ಲ, ಇದು 100% ಮಿಲ್ಕ್ ಅಲ್ಲಿ ರೆಡಿ ಆಗುವಂತದ್ದು. ನಿಮಗೂ ಏನಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೆ ಅಥವಾ ಈ ರೀತಿಯ ಸುಂದರವಾದಂಥ ಅಂಗಡಿ ನಿಮ್ಮ ಒಂದು ಊರಲ್ಲೂ ಇಡಬೇಕು ಅಂತಂದ್ರೆ ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂದ್ರೆ ಇವ್ರು ಬಂದು ನಿಮಗೆ ಫ್ರಾಂಚೈಸಿನೂ ಸಹ ಕೊಡ್ತಾರೆ. ನೀವೇನು ಮಾಡೋದು ಬೇಡ, ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. ಪ್ರತಿಯೊಂದನ್ನು ಅವರೇ ಸಪ್ಲೈ ಮಾಡಿ ಅವರೇ ಒಂದು ನೀಟಾಗಿ ಕಂಪ್ಲೀಟಾಗಿ ಎಲ್ಲಾನು ಮಾಡಿಕೊಡ್ತಾರೆ. ಜಸ್ಟ್ ನೀವು ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳಿದೆ ರಿಬನ್ ಕಟ್ ಮಾಡಿದ್ರೆ ಸಾಕು, ಆ ಮಟ್ಟಕ್ಕೆ ರೆಡಿ ಮಾಡಿಕೊಡ್ತಕ್ಕಂಥದ್ದು. ಆದಷ್ಟು ಬೇಗ ಇನ್ನೊಂದು ಬ್ರಾಂಚ್ ಮಾಡಿ ಸರ್. ಅದಕ್ಕೂ ಹಿಂಗೆ ಪ್ರತಿಯೊಂದು ಬ್ರಾಂಚ್ಗೂ ನಮ್ಮನ್ನು ಕರೀತಾ ಇರಿ. ಯಾಕಂದ್ರೆ ನಾವಂತೂ ಐಸ್ ಕ್ರೀಮ್ ತಗೊಳ್ಳೋದು ತಿನ್ನೋದು ಬಿಟ್ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದಾಗ ನೀವು ಬೇರೆಯವ್ರು ಕಾಸು ಇಸ್ಕೊಂಡು ಕೊಡ್ತಾರೆ, ನೀವು ಮನಸಾರೆ ಕೊಡ್ತೀರಾ, ಅದರ ರುಚಿ ಇನ್ನಷ್ಟು ಹೆಚ್ಚಿರುತ್ತೆ. ಯಾಕಂದ್ರೆ ಇದು ಬರೀ ನಾವು ಬಂದ್ವಿ ಅಂತಲ್ಲ, ನೀವು ಯಾರೇ ಬಂದ್ರು ಇಲ್ಲಿ ಮನಸಾರೆ ಕೊಡ್ತಾರೆ. ಯಾಕಂದ್ರೆ ನೀವು ಎಷ್ಟೋ ಕಡೆ ಐಸ್ ಕ್ರೀಮ್ ತಿಂದಿರ್ತೀರಾ, ಬಟ್ ಆದ್ರೆ ಒಂದಂತೂ ತಿಳ್ಕೊಳ್ಳಿ ವೀಕ್ಷಕರೇ, ಇಲ್ಲಿ ಬಂದಾಗ ತಿಂದಾಗ ಬೇರೆ ಕಡೆಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ನೀವು ಹೇಳಲ್ಲ, ಮತ್ತೆ ಯಾರು ಹೇಳ್ತಾರೆ? ನಾಳೆಗೆ ಹೇಳುತ್ತೆ ವಾವ್ ಅಂತ. ವಿವಾ ಸ್ಕೂಪ್ ಬಗ್ಗೆ ನಮ್ಮಮ್ಮ ಇವತ್ತು ಮಾತಾಡ್ತಾರೆ. ಹಣ್ಣಿಂದ ಮಾಡಿರ್ತಾರೆ, ಡೈರಿ ಮಿಲ್ಕಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿದಾರಂತೆ ಸ್ವೀಟಿಗೆ, ಎಲ್ಲೂ ಶುಗರ್ ಹಾಕಿಲ್ಲ. ಇದೆಲ್ಲ ಕೇಳಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೂ ಕೂಡ ನಾನು ತಿನ್ನಿಸ್ದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ತಿನ್ನಿ. ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬನ್ನಿ, ನಿಮ್ಮ ಬಂಧುಗಳನ್ನು ಕರ್ಕೊಬನ್ನಿ. ನಾನಂತೂ ತಿಂದಿದ್ದೀನಿ, ನನಗೆ ತುಂಬ ಇಷ್ಟ ಆಗಿದೆ ಫ್ಲೇವರ್. ತುಂಬ ಥ್ಯಾಂಕ್ಸ್. ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂದೀಪ್ ಹೆಗ್ಗದ್ದೆ ಮತ್ತು ಲಂಬೋದರ್ ಹೆಗಡೆಯವರು ಆರಂಭಿಸಿದಂಥ ವಿವಾ ಸ್ಕೂಪ್ ಎನ್ನುವಂಥ ಒಂದು ಐಸ್ ಕ್ರೀಮ್ ಪಾರ್ಲರನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಅವರ ಈ ಹೊಸ ಸಾಹಸಕ್ಕೆ ನಾನು ಶುಭವನ್ನು ಕೋರ್ತೇನೆ. ರಾಜರಾಜೇಶ್ವರಿ ನಗರದಲ್ಲಿ ಈ ರೀತಿಯಾದಂತಹ ಒಂದು ಐಸ್ ಕ್ರೀಮ್ ಪಾರ್ಲರ್ ಅಗತ್ಯ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಅವರು 100ಕ್ಕೆ 100 ಹಾಲನ್ನು ಉಪಯೋಗಿಸಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬಹಳ ರುಚಿಕಟ್ಟಾದಂತಹ ಐಸ್ ಕ್ರೀಮ್ ಅಂದರೆ ತಂಪಾಗಿರಲೇಬೇಕು, ತಂಪಾದಂತಹ ಐಸ್ ಕ್ರೀಮ್ ಪಾರ್ಲರನ್ನು ಓಪನ್ ಮಾಡಿರುವಂಥದ್ದು ಈ ಭಾಗದ ಜನರಿಗೆ ಖಂಡಿತವಾಗಿಯೂ ಕೂಡ ಅದರ ಲಾಭ ಮತ್ತು ರುಚಿ ಸ್ವಾದ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥ ಒಂದು ಆಶಯ ನನ್ನದಾಗಿದೆ.
ಈ ಇಬ್ಬರು ಸ್ನೇಹಿತರ ಈ ಹೊಸ ಸಾಹಸಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಖಂಡಿತವಾಗಿಯೂ ಕೂಡ ಅವರ ಸಾಹಸ ಯಶಸ್ವಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆಲ್ ದ ಬೆಸ್ಟ್. ನಮಸ್ಕಾರ. ಇವತ್ತು ಭಾಳ ವಿಶೇಷ ದಿನ. ನಮ್ಮ ಸಂದೀಪ್ ಹೆಗ್ಗದ್ದೆ, ನಾನು ಸಂದೀಪದು ಸ್ಟುಡಿಯೋಗಳು ಮತ್ತು ಅವರ ರೆಕಾರ್ಡ್ಗಳನ್ನು ನೋಡಿದ್ದೆ. ಎಲ್ಲವೂ ಭಾಳ ವಿಶೇಷವಾಗಿ ಕ್ರಿಯೇಟಿವ್ ಆಗಿರ್ತಾ ಇತ್ತು. ಬಟ್ ಇವತ್ತು ಇನ್ನೊಂದು ಹೊಸ ಒಂದು ಫೀಲ್ಡಿಗೆ ಸಂದೀಪ್ ಅವ್ರು ಧುಮುಕಿದ್ದಾರೆ. ಇವತ್ತು ವಿವಾ ಅನ್ನೋ ಒಂದು ಹೊಸ ಸಂಸ್ಥೆಯನ್ನು ಇವತ್ತು ಹುಟ್ಟು ಹಾಕಿ ಅದನ್ನು ಉದ್ಘಾಟನೆ ಆಯಿತು RR ನಗರ ರಾಜಾಜಿನಗರದಲ್ಲಿ. ಭಾಳ ಆರ್ಗ್ಯಾನಿಕ್ ಆದಂತಹ ಒಂದು ಐಸ್ ಕ್ರೀಮ್ ಇದು. ಮಂದಾರ ಅನ್ನೋ ಒಂದು ಬ್ರ್ಯಾಂಡು. ಭಾಳ ಖುಷಿಯಾಗಿದೆ. ಈ ಸಂಸ್ಥೆ ಸಂದೀಪ್ ಅವ್ರದ್ದು ಇನ್ನೂ ಬೆಂಗಳೂರು ನಗರದಲ್ಲಿ ಒಂದು 10 ಘಟಕಗಳಾಗಿ ಜನರಿಗೆ ರುಚಿ ಮತ್ತು ಶುಚಿಯಾದ ಐಸ್ ಕ್ರೀಮ್ಗಳನ್ನು ಕೊಟ್ಟು ಜನರಿಗೂ ಖುಷಿಪಡಿಸ್ಲಿ. ಸಂದೀಪ್ ಈ ಸಂಸ್ಥೆಯು ಬೆಳಗಲಿ. ನಮ್ಮ ಸಂದೀಪ್ ಹೆಗ್ಗದ್ದೆ ಏನೇ ಮಾಡಿದರೂ ಒಂದು ಕ್ರಿಯೇಟಿವ್ ಮಾಡ್ತಾರೆ. ಇವತ್ತು ಐಸ್ ಕ್ರೀಮ್ ಅಂಗಡಿ ಬಂದು ನೋಡಿದಾಗ ಭಾಳ ಖುಷಿಯಾಯಿತು. ಇದು ಭಾಳ ವಿಶೇಷವಾಗಿತ್ತು. ಈ ಸಂಸ್ಥೆಗೆ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಂದೀಪ್ ಹೆಗ್ಗದ್ದೆ ಅಂತ ಹೇಳಿದರೆ ಒಂದು ಪಾಸಿಟಿವ್ ವೈಬ್ ಇದ್ದ ಹಾಗೆ. ಅವ್ರು ಏನು ಮಾಡ್ಲಿಕ್ಕೆ ಹೊರಟರು ಅದಕ್ಕೆ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈಗ ಸಂದೀಪ್ ಅವರು ಒಂದು ಹೊಸ ಉದ್ಯಮದ ಕಡೆಗೆ ಹೆಜ್ಜೆ ಇಟ್ಟಿದ್ದಾರೆ. ವಿವಾ ಅಂತೇಳಿ ಒಂದು ನ್ಯೂ ಬ್ರ್ಯಾಂಡನ್ನು, ಅದು ರಾಜರಾಜೇಶ್ವರಿ ನಗರದಲ್ಲಿ. ನನ್ನ ಇಷ್ಟ ದೇವತೆ ರಾಜರಾಜೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ. ಲಂಬೋದರ್ ಹೆಗಡೆ ಅವರು ಜೊತೆ ಸೇರಿಕೊಂಡು ಮಂದಾರ ಅಂಥೇಳಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿಯನ್ನು ಅವರು ಮಾಡಿದರು. ಫ್ಯಾಕ್ಟ್ರಿ ಅಲ್ವಾ ಸರ್? ಅದು ಆ ಹೆಸರು ಕೇಳಲಿಕ್ಕೆ ಎಷ್ಟು ಖುಷಿ ಆಗುತ್ತೆ, ಮಂದಾರ ಅಂಥೇಳಿ. ವಿವಾ ಅಂತ ಹೇಳಿದರೆ ಅದೊಂದು ವಿನ್ನಿಂಗ್ ಸಿಂಬಲ್ ಇದ್ದಂಗೆ. ಹಾಗಾಗಿ ನನಗೂ ಖುಷಿ. ಸಂದೀಪ್ ಹೆಗ್ಗದ್ದೆ ನಮ್ಮೂರಿನ ಕುಗ್ರಾಮದಿಂದ, ಅಂದರೆ ನನ್ನ ಜಿಲ್ಲೆಯ ಒಂದು ಸಣ್ಣ ಕುಗ್ರಾಮದಿಂದ ಬಂದಂಥ ಒಬ್ಬ ಹುಡುಗ ಆ ಹೆಗ್ಗದ್ದೆ ಅನ್ನುವ ಊರಿನ ಹೆಸರಿನ ಹಾಗೆ ಭಾಳ ದೊಡ್ಡ ದೊಡ್ಡ ಎತ್ತರವನ್ನು ತಲುಪ್ತಾ ಇರೋದು. ಈ ಬ್ರ್ಯಾಂಡ್ ಇಡೀ ಜಗದಾಗೆಲ್ಲ ಪಸರಿಸಲಿ. ನಾನು ಕೂಡ ಮುಂದಿನ ದಿನದಲ್ಲಿ ಈ ಬ್ರ್ಯಾಂಡ್ ಜೊತೆಗಿರ್ತೀನಿ ಅಂಥೇಳಿ ನಾನು ಸಂದೀಪ್ ಮತ್ತು ಅವರ ತಂಡಕ್ಕೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂದೀಪ್ ಹೆಗ್ಗದ್ದೆ ಅವರ ವಿವಾ ಐಸ್ ಕ್ರೀಮ್ ಪಾರ್ಲರು, ಅದು ಒಂದು ಸ್ಕೂಪ್ ತಿಂದೆ ನನಗೆ ವಾವ್ ಅನ್ನಿಸ್ತು. ಸಂದೀಪ್ ಅವ್ರು ಏನೇ ಮಾಡೋದು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ವಿವಾ ಐಸ್ ತಿಂದಿದ ತಕ್ಷಣ ವಾವ್ ಅನ್ನೋ ಥರ ಇತ್ತು. ಹೇಗಾಯ್ತು ಸರ್? ಸೂಪರ್ ಆಗಿತ್ತು. ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಮೇಡಮ್ ಹೇಳ್ತಾ ಇದ್ರು ನಾವು ಪ್ಯೂರ್ ಮಿಲ್ಕಿಂದನೇ ಮಾಡೋದು ಅಂತ. ಭಾಳ ಖುಷಿ ಆಯಿತು. ಜೊತೆಗೆ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು ಸಂದೀಪ್ ಅವರು ಒಂದು ಕುಗ್ರಾಮದಿಂದ ಬಂದರು ಅಂತ. ನಿಜವಾಗ್ಲೂ ಅದು ಕುಗ್ರಾಮ ಅಲ್ಲ, ಇವತ್ತು ಸುಗ್ರಾಮ ಆಗಿದೆ ಅವರು. ನಿಮಗೆ ಶುಭವಾಗಲಿ. ಇದೇ ಥರ ನೀವು 100 ಕಾಲ ಇದೇ ಥರ ಬಾಡಿ ಮೇಂಟೈನ್ ಮಾಡಿ ಅಂತ ನಿಮ್ಮಲ್ಲಿ ಹಾರೈಸ್ತಾ ಶುಭ ಕೋರ್ತೀನಿ. ಆಲ್ ದ ಬೆಸ್ಟ್ ವಿವಾ ಐಸ್ ಕ್ರೀಮ್ ಪಾರ್ಲರ್. ಆಲ್ ದ ಬೆಸ್ಟ್. ಸಂದೀಪ್ ಶೆಟ್ಟಿಯವರು ಹಾಗೆ ಅವರ ಪಾರ್ಟ್ನರ್ ಸೇರಿ ಇವತ್ತು ವಿವಾ ಐಸ್ ಕ್ರೀಮ್, ವಿವಾ ಸ್ಕೂಪ್ ಐಸ್ ಕ್ರೀಮ್ ಇಲ್ಲಿ ಓಪನ್ ಮಾಡಿದ್ದಾರೆ, ಶಾಪ್ ಓಪನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋವಂಥದ್ದು. ಆ್ಯಸ್ ಎ ಸಿಂಗರ್ ಆಗಿ ಐಸ್ ಕ್ರೀಮ್ ತಿನ್ನೋಕ್ಕಾಗಿ ಕೆಲವು ಸಲ ಯೋಚನೆ ಮಾಡ್ತೀವಿ, ಬಟ್ ಇಲ್ಲೇನು ಯೋಚನೆ ಮಾಡೋ ಧೈರ್ಯವಾಗಿ ತಿನ್ಬೋದು ಅಂತ ಹೇಳಿದ್ರು. ಸೊ ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ. ಸಂದೀಪ್ ಶೆಟ್ಟಿ ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರತಿ ಸಲ ನೀವೇನೋ ಒಂದು ಹೊಸ ಸ್ಟೆಪ್ ತಗೊಳ್ತಿರಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ನಿಮಗೂ ನಿಮ್ಮ ಪಾರ್ಟ್ನರ್ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಂಡಿತ ಬನ್ನಿ. ವಿವಾ ಐಸ್ ಕ್ರೀಮ್ ಹೆಸರೇ ಚೆನ್ನಾಗಿದೆ. ನಾಲ್ಗೆನೇ ವಾವ್ ಹೇಳುತ್ತಂತೆ. ಒಂದ್ಸಲಿ ಬಂದು ಟೆಸ್ಟ್ ಮಾಡಿ. ವಾವ್ ಹೇಳಿಲ್ಲ ಅಂದರೆ ಇವ್ರಿಗೆ ಹೇಳಿ. ಬಟ್ ನೀವು ವಾವ್ ಹೇಳಲಿಲ್ಲ ಅಂತ ಹೇಳಬೇಕಾದ್ರೂ ನಾಲ್ಗೆ ವಾವ್ ಅಂತ ಹೇಳಲೇಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಐಸ್ ಕ್ರೀಮು ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದೆ. ಜೊತೆಗೆ ತುಂಬ ನೈಸರ್ಗಿಕವಾಗಿದೆಯಂತೆ. ಕಾಯಿಲೆ ಸಾಲ ಏನೂ ಬರೋಲ್ಲ ಅಂತ ಹೇಳ್ತಾರೆ. ಯಾರೋ ಒಬ್ಬರು ಡಾಕ್ಟ್ರ್ ಹೇಳೋದು ಕೇಳಿದೆ, ಏನೋ ತುಂಬ ಪ್ರಾಬ್ಲಮ್ ಇದ್ದರೆ ಐಸ್ ಕ್ರೀಮ್ ತಿನ್ನಿ ಅಂತ. ಆ ಡಾಕ್ಟ್ರನ್ನ ಇಲ್ಲೇ ಕರ್ಕೊಂಬನ್ನಿ, ಇಲ್ಲೇ ರೆಫರ್ ಮಾಡೋಂಗಾಗಲಿ. ಎಲ್ಲರೂ ಬನ್ನಿ, ತುಂಬ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ. ನಾನು RR ನಗರಲ್ಲಿ ಆಲ್ಮೋಸ್ಟ್ ಒಂದು 7-8 ವರ್ಷದಲ್ಲಿದ್ದೀನಿ. ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತ ಯಾವುದಾದ್ರೂ ಇದ್ದರೆ ಅದು RR ನಗರ್. ಇನ್ನು ಹೆಗ್ಗದ್ದೆ ಅಂದ್ಕೂಡಲೇ ಅದು ಒಂಥರ ನಮ್ಮನೆ ಫೀಲ್, ನಮ್ಮೂರು ಫೀಲ್ ಅದು. ಅದರಲ್ಲೂ ಸಂದೀಪ್ ಅಂತಂದರೆ ಒಂಥರ ನಮ್ಮ ಮನೆಯವ್ರ ಥರ, ನಮ್ಮ ಮನೆ ಹುಡುಗನ ಥರ. ಸೊ ಇಂಥ ಒಂದು ಪ್ಲೇಸಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಒಂದು ಶುಭಾರಂಭ ಮಾಡಿದ್ದೀರಾ. ಸೊ ಒಳ್ಳೇದಾಗಲಿ. ನನಗಂತೂ ತುಂಬ ಹತ್ರ. ಒಂದು ಲೆಫ್ಟ್ ತೊಗೊಂಡು ಹಂಗೆ ರೈಟ್ ತೊಗೊಂಡ್ರೆ ನಮ್ಮ ಮನೆ. ಸೊ ಅವಾಗ ಬರ್ತಾ ಇರ್ತೀನಿ. ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ನಮಗೆ. ಮಂತ್ಲಿ ಪಾಸ್ ಇದೆಯಾ ಅಂತ ಕೀರ್ತಿ ಅವ್ರು ಕೇಳ್ತಿದ್ದಾರೆ ENT-ಇಂದ. ಸೊ ಆ ಥರ ಸೌಲಭ್ಯ ಮಾಡಿದ್ರೆ ನಾವಂತೂ ರೆಗ್ಯುಲರ್ ಮೆಂಬರ್ಸ್ ಆಗಿರ್ತೀವಿ. ಸೊ ಆಲ್ ದ ಬೆಸ್ಟ್. ಹಾಗೆ ಹೆಲ್ತ್ ಕನ್ಸರ್ನ್ ಇರುವಂಥ ಒಂದಷ್ಟು ಐಟಮ್ಸ್ ಇದೆ. ನಮ್ಮ ಊರು ಬದಿ ಒಂದಷ್ಟು ಫ್ಲೇವರ್ ಕೂಡ ಇದೆ. ಸೊ ಎಲ್ಲರೂ ಕೂಡ ಬನ್ನಿ, ಸಪೋರ್ಟ್ ಮಾಡಿ. ಸೊ ಇದು ಇನ್ನಷ್ಟು ಬೇರೆ ಬೇರೆ ಫ್ರಾಂಚೈಸ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ತೆ. ಇವತ್ತು RR ನಗರಲ್ಲಿ ನಮ್ಮ ಸ್ನೇಹಿತರು
ಈಗ ಆಲ್ರೆಡಿ ಒಂದು ಹೆಗ್ಗದ್ದೆ ಅಂತೇಳಿ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ, ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಹೊಸದಾಗಿ ಮತ್ತೊಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಕ್ಕೆ ಹೊಡಿದ್ದಾರೆ. ಇಷ್ಟು ದಿನ ಆ್ಯಕ್ಚುಲಿ ಅವ್ರ ನಾಲ್ಗೆ ಕೆಲಸ ಕೊಡ್ತಾಯಿದ್ರು ಮಾತಾಡಿಕೊಂಡು, ಈಗ ಜನಗಳ ನಾಲ್ಗೆಗೆ ರುಚಿ ತೋರ್ಸಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ. ತುಂಬ ಒಂದು ರೂರಲ್ ಊರಿಂದ ಬಂದು ಬೇರೆ ಏನೋ ಸಾಧನೆ ಮಾಡಿ ಮತ್ತೊಂದು ಕೈ ಹಾಕೋದು, ಇದೆಲ್ಲ ಒಂದು ದೊಡ್ಡ ದೊಡ್ಡ ವಿಚಾರಗಳು, ನಮ್ಮಂಥ ಮನೆ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ವಿಚಾರಗಳು. ಒಳ್ಳೇದಾಗಲಿ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಅದ್ಭುತವಾಗಿದೆ. ಆರ್ ಆರ್ ನಗರ ಅಕ್ಕಪಕ್ಕ, ಚಂದ್ರಸಂದ್ರ, ಉತ್ರಳ್ಳಿ, ಈ ಥರ ಯಾರು ಹತ್ತತ್ರದಲ್ಲಿ ಇರ್ತಾರೋ ಎಲ್ಲರೂ ದಯವಿಟ್ಟು ಬನ್ನಿ. ಒಂದು ಸತಿ ಟೇಸ್ಟ್ ಮಾಡೋ ಖಂಡಿತ ಕಂಟಿನ್ಯೂ ರೆಗ್ಯುಲರ್ ಕಸ್ಟಮರ್ ಅಂತ ಆಗ್ತಾರೆ ಈ ಶಾಪ್ಗೆ, 100% ಆಗ್ತಾರೆ. ಇಬ್ಬರಿಗೂ ಒಳ್ಳೇದಾಗಲಿ. ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ಕೇಳ್ಕೊತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಹೆಗ್ಗದ್ದೆ ಅಂತ ಹೇಳಿದರೆ ಅದರಲ್ಲೇ ಇದೆ ಅದರ ಹಿರಿತನ. ಹೆಗ್ಗದ್ದೆ ಸ್ಟುಡಿಯೋ ಮಾಡಿ ಒಬ್ಬ ಸಂದೀಪ್ ಶೆಟ್ಟಿ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಿ ಬೆಳೆದಿದ್ದು ನಿಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇವತ್ತು ಇನ್ನೊಂದು ಹೊಸ ಮೈಲಿಗಲ್ಲಿಗೆ ಒಂದು ಪ್ರಯತ್ನವನ್ನು, ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ವಿವಾ ಸ್ಕೂಪ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಪ್ರಿಯರಿಗೆಲ್ಲ ಇದು ಬಾಯಿ ಚಪ್ಪರಿಸುವಂಥ, ಸ್ವಾದ ನೀಡುವಂಥ ಐಸ್ ಕ್ರೀಮ್. ಯಾಕೆಂದರೆ ನಾನು ಒಳಗಡೆ ಹೋಗಿ ಮೊದಲು ಮಾಡಿದ ಕೆಲಸನೇ ಅದು ಐಸ್ ಕ್ರೀಮ್ ತಿಂದಿರೋವಂಥದ್ದು. ಅಷ್ಟು ಸ್ವಾದಭರಿತವಾದ, ಸುಸಜ್ಜಿತವಾಗಿ, ಬಹಳ ಆರೋಗ್ಯಕರವಾಗಿ, ಆರೋಗ್ಯಕ್ಕೆ ಬೇಕಾದಂಥ ವಸ್ತುಗಳೇ, ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತು ಇಲ್ಲದೆ ಆರೋಗ್ಯಕರವಾಗಿ ನೈಜ ರೂಪದಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ತಿನ್ನಲಿಕ್ಕೆ ನೀವು ಒಂದು ಸಲ ಆದರೂ ಬರಬೇಕಾಗುತ್ತೆ ವಿವಾ ಸ್ಕೂಪ್ಗೆ. ಇದೇನು ಬೇರೆ ಇರಲಿಲ್ಲ. ಆರ್ ಆರ್ ನಗರ ಭಾಳ ಪ್ರಸಿದ್ಧವಾದ ಪ್ರದೇಶ, ಆರ್ ಆರ್ ನಗರದಲ್ಲಿದೆ. ಬಹಳ ಅತ್ಯುತ್ತಮವಾದ ಒಂದು ಐಸ್ ಕ್ರೀಮ್ ಅಂಗಡಿಯಾಗಿದೆ. ಇದು ಇನ್ನು 100 ಬ್ರಾಂಚ್ಗಳಾಗಬೇಕು. ಆ ಬ್ರಾಂಚ್ಗಳಲ್ಲಿ ನಾನು ಹೋಗಿ ಐಸ್ ಕ್ರೀಮ್ ತಿನ್ನಬೇಕು. ನನಗೆ ಫ್ರೀ ಅಂತ ಹೇಳಿದ್ದಾರೆ ಆಲ್ರೆಡಿ. ಬಹಳ ಅತ್ಯುತ್ತಮವಾದ ಒಂದು ಐಸ್ ಕ್ರೀಮ್ ನೀವು ತಿನ್ನಬೇಕು ಅಂತ ಹೇಳಿದರೆ ಹೆಗ್ಗದ್ದೆ ಅವರ ಹೆಸರುವಾಸಿ ವಿವಾ ಸ್ಕೂಪ್ಗೆ ನೀವು ಬನ್ನಿ. ನಾನಂತೂ ಯಾವಾಗಲೂ ಈ ರೂಟ್ನಲ್ಲಿ ಬಂದಾಗಂತೂ ಯಾವತ್ತೂ ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ. ತಾವು ಬನ್ನಿ ಮತ್ತು ಈ ಒಂದು ಏನು ಬ್ರ್ಯಾಂಡ್ ಇದೆಯೋ ಆ ಬ್ರ್ಯಾಂಡಿಗೆ ಶುಭವಾಗಲಿ. ಹೆಗ್ಗದ್ದೆ ಫ್ಯಾಮಿಲಿಯವರಿಗೆ, ಹೆಗ್ಗದ್ದೆ ಏನು ಸಂದೀಪ್ ಶೆಟ್ಟರ್ ಆಗಿರ್ಬೋದು, ಅವರ ಮಿಸ್ಸಸ್ ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು, ಅವರ ಕುಟುಂಬಕ್ಕೆ ಮತ್ತು ಅವರ ಏನು ಕುಟುಂಬ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ತುಂಬ ಚೆನ್ನಾಗಿದೆ. ಅಂದರೆ ಒಂದು ಐಸ್ ಕ್ರೀಮ್ ಪಾರ್ಲರ್. ಪ್ರತಿಯೊಬ್ಬರಿಗೂ, ಮಕ್ಳಿಗೂ ಕೂಡ, ಫ್ಯಾಮಿಲಿಗೂ ಕೂಡ, ಯಾರಿಗಾದರೂ ಐಸ್ ಕ್ರೀಮ್ ತಿನ್ನಬೇಕು ಅಂತಂದರೆ ಆರ್ ಆರ್ ನಗರದಲ್ಲಿರುವಂತಹ ಸಂದೀಪ್ ಅಣ್ಣ ಹೆಗ್ಗದ್ದೆ ಅಂದರೆ ಆ ಎಣ್ಣೆ ತುಂಬ ಹೆಸರುವಾಸಿಕೆ. ಏಕೆಂದರೆ ಒಂದು ಗೂಗಲಲ್ಲಾಗಲಿ ಒಂದು ಇದರಲ್ಲಾಗಲಿ ಹಾಕಿದ್ರೆ ಒಂದು ಫೇಮಸ್ ಇದ್ದಾರೆ. ಅವರೊಂದೇ ಒಂದು ಎಲ್ಲರಿಗೂ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಬಂದು ಅವ್ರಿಗೆ ಶುಭ ಹಾರೈಸಿ, ಹಾಗೆ ಟೇಸ್ಟ್ನು ಕೂಡ ಅವ್ರಿಗೆ ರಿವ್ಯೂ ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಆತ್ಮೀಯ ಸ್ನೇಹಿತ ಸಂದೀಪ್ ಹೆಗ್ಗದ್ದೆ ಅವರು ಎಲ್ಲರೂ ಹೊಟ್ಟೆ ತಣ್ಣಕ್ಕಿರಲಿ ಅಂತಂದ್ಬಿಟ್ಟು ವಿವಾ ಸ್ಕೋಪ್ ಅಂತಂದ್ಬಿಟ್ಟು ಮಾಡಿದ್ದಾರೆ. ಇದೇ ಥರ ಹೆಚ್ಚು ಬ್ರಾಂಚ್ ಮಾಡಲಿ. ಇನ್ನು ನಮ್ಗೆ ಹತ್ತಿರದಲ್ಲಿ ಬರಲಿ. ನಾನು ರಾಮಮೂರ್ತಿ ನಗರಿಂದ ಬಂದಿರೋದು, ಬಟ್ ರಾಜರಾಜೇಶ್ವರಿ ನಗರ ತುಂಬ ದೂರ ಇದೆ. ಆದರೆ ನಮ್ಮ ಕಡೆನೂ ಬಂದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಆಲ್ ದ ಬೆಸ್ಟ್ ಅಂತಂದು ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ನಾನಿವತ್ತು ಆರ್ ಆರ್ ನಗರಲ್ಲಿ ಶುರುವಾಗಿರೋ ವಿವಾ ಸ್ಕೂಪ್ಸ್ ಅನ್ನೋ ಐಸ್ ಕ್ರೀಮ್ ಅಂಗಡಿ ಓಪನಿಂಗ್ ಇನಾಗ್ರೇಷನ್ಗೆ ಬಂದಿದ್ದೇನೆ. ಸಂದೀಪ್ ಶೆಟ್ಟಿ ಹೆಗ್ಗತ್ತೆ ಅವರು ನಮಗೆ ತುಂಬ ವರ್ಷದ ಪರಿಚಯ. ನಮ್ಮ ಫ್ಯಾಮಿಲಿನೇ ಆ್ಯಕ್ಚುಲಿ. ಅಮ್ಮ, ಅವ್ರ ವೈಫು ಎಲ್ಲ ನಾವು ಏನೇ ಫಂಕ್ಷನ್ ಆದರೂ ಜೊತೆಗೆ ಬರ್ತೀವಿ. ಇವತ್ತು ನನ್ನ ಹಸ್ಬೆಂಡ್ ಇಲ್ಲ, ನಾನೊಬ್ಳು ಅಟೆಂಡ್ ಆಗಿದ್ದೀನಿ ಇವತ್ತು. ಮಂದಾರ ಹೆಗ್ಗದ್ದೆ ಕೊಲಾಬ್ರೇಷನಲ್ಲಿ ಆಗಿರೋ ಈ ವಿವಾ ಸ್ಕೂಪ್ಸು ತುಂಬ ಚೆನ್ನಾಗಿದೆ. ಐಸ್ ಕ್ರೀಮ್ ಎಲ್ಲ ನಾವು ತಿಂದ್ವಿ, ಟೇಸ್ಟ್ ನೋಡಿದ್ವಿ. ಎಲ್ಲರೂ ನಾವು ಒಂದು ಪರ್ಚೇಸ್ ಮಾಡಿ ತೊಗೊಂಡ್ವಿ. ತುಂಬ ಇಷ್ಟ ಆಯಿತು. ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಇಲ್ಲಿ ಟೇಸ್ಟ್ ನೋಡಿ, ಮನೆಯವರು ಕರ್ಕೊಂಬನ್ನಿ ಎಲ್ಲರೂ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇವ್ರಿಗೆಲ್ಲ ಚೆನ್ನಾಗಾಗಲಿ, ಎಲ್ಲ ಬಿಸ್ನೆಸ್ ಚೆನ್ನಾಗಾಗಲಿ, ಇನ್ನೂ ಹೆಚ್ಚು ಅವ್ರು ವಿಸ್ತಾರಗೊಳ್ಳಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬೆಂಗಳೂರಿನ ರಾಜರಾಜೇಶ್ವರ ನಗರ ಎಲ್ಲ ಐಸ್ ಕ್ರೀಮ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ನಮ್ಮ ಆತ್ಮೀಯ ಗೆಳೆಯರಾದ ಸಂದೀಪ್ ಶೆಟ್ಟಿ ಹೆಗ್ಗದ್ದೆಯವರು ಮುಂದೆ ಹೆಗ್ಗದ್ದೆ ಯೂಟ್ಯೂಬ್ ಚಾನಲ್ಗೆ ಮಾತ್ರ ಸೀಮಿತವಾಗಿದ್ದಾರೆ. ಈಗ ಎಲ್ಲ ಕ್ಷೇತ್ರದ ವ್ಯವಹಾರಕ್ಕೂ ಕಾಲಿಡ್ತಿದ್ದಾರೆ. ಅದೇ ಖುಷಿ ವಿಚಾರ. ನಮ್ಮದೊಂದು ಅಂಗಡಿ ಆರ್ ಆರ್ ನಗರದಲ್ಲಿ ಈ ಕಡೆ ಬಂದರೆ ನಮ್ಮದೊಂದು ಅಂಗಡಿ ಇದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಐಸ್ ಕ್ರೀಮು ಈ ಕಡೆ ಎಲ್ಲರೂ ಬಂದು ಐಸ್ ಕ್ರೀಮ್ ತಿನ್ನಿ. ಐಸ್ ಕ್ರೀಮ್ ತಿಂದರೆ ಹೇಳುತ್ತೆ ನಾಲ್ಗೆ ವಾವ್ ಅಂತದೆ. ಅಷ್ಟೇ ಖುಷಿ ಪಡ್ತೀರಾ. ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ತೆ. ನಾವು ನಮ್ಮ ಸಂದೀಪ್ ಅಣ್ಣನ ಇವಾಗಿಂದ ಕಾಣ್ತಿದ್ದಲ್ಲ, ಹತ್ತತ್ರ ಒಂದು 15 ವರ್ಷದ ಹಿಂದೆ ನಾನು ಚೌತಿಯಲ್ಲಿ ನಾಟಕ ಮಾಡುವತ್ತಿಗೆ ಅವ್ರು ಹಾಡು ಹೇಳ್ತಿದ್ರು. ಅದು ಇವಾಗಲೂ ನಂಗೆ ನೆನಪೇ ಇತ್ತು. ಸೊ ಅವ್ರು ಇನ್ನೂ ಬೆಳೀತಾ ಇದ್ರು. ಒಂದು ಹೆಗ್ಗದ್ದೆ ಸ್ಟುಡಿಯೋ ಅನ್ನೋ ಇದರಿಂದ ಇವಾಗ ಒಂದು ಐಸ್ ಕ್ರೀಮ್ ಪಾರ್ಲರ್ ಮಾಡಿರೋ. ಇನ್ನಷ್ಟು ಅವ್ರ ಎತ್ತರಕ್ಕೆ ಬೆಳೀಲಿ ಅನ್ನೋ ನಾವು ಪ್ರತಿ ಸಲನೂ ಅಣ್ಣಗೆ ಫೋನ್ ಮಾಡಿದವಾಗ ಹೇಳೋದು ಒಂದೇ, ನೀವು ಎಷ್ಟು ಎತ್ತರಕ್ಕೆ ಬೆಳೀತೀರಿ ನಮ್ಗಷ್ಟೇ ಒಂದು ಹೆಮ್ಮೆ ಆಗ್ತಾಣ ಅಂದೇಳಿ. ಪ್ರತಿಯೊಂದು ಅವ್ರದ್ದು ವೀಡಿಯೋ ನೋಡುವಾಗ ಹಾಗೆ ಅವ್ರಿಗೆ ಒಳ್ಳೇದಾಗಲಿ, ನಾವು ಅಷ್ಟೇ ಬಯಸೋದಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಒಂದು ಖುಷಿಯಾಗೋ ವಿಚಾರ ಅಂತ ಹೇಳಿದ್ರೆ, ಈ ನಗುಮುಖದ ಸರದಾರ ಇಷ್ಟೊಂದು
ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹಂತವಾಗಿ ಮೇಲ್ ಬರ್ತಿರೋದು ನೋಡಿದ್ರೆ ನಮ್ಮಂಥ ನೂರಾರು ಯುವಕರಿಗೆ ಇವರೊಬ್ಬರು ಮಾದರಿ ಆಗ್ತಾರೆ. ಭಾಳ ಖುಷಿ ಆಗುತ್ತೆ. ಹೆಗ್ಗದ್ದೆ ಅಂತ ಕೇಳಿದ್ರೆ ನಾನು ಎಷ್ಟೋ ಕಡೆ ಎಲ್ಲರಿಗೂ ಹೆಗ್ಗದ್ದೆ ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಹೇಳ್ತೀನಿ. ನಮ್ಮ ಸ್ನೇಹಿತರು ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಬಟ್ ಇವತ್ತು ವಿವಾ ಸ್ಕೂಪು ತುಂಬ ಇವ್ರಿಗೆ ಮತ್ತು ಇವರ ಪಾರ್ಟ್ನರ್ಗೆ ಇಬ್ರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ. ನನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ ನಿಮಗೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಒಂದಿರೋದು 10 ಆಗಲಿ. 2027ಕ್ಕೆ ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ. ಇಬ್ರಿಗೂ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತರಂಗ ವಿಶ್ವ. ಮಂದಾರ ಮತ್ತು ಹೆಗ್ಗದ್ದೆ ಇವರಿಬ್ಬರು ಸೇರಿ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಓಪನ್ ಮಾಡಿದ್ದಾರೆ. ಭಾಳ ಹೆಮ್ಮೆ ಆಗುತ್ತೆ. ರಾಜರಾಜೇಶ್ವರಿ ನಗರದಲ್ಲಿ ನಾನು ಇದೇ ನಗರವಾಸಿಯಾಗಿದ್ದೀನಿ. ನಮ್ಮನೆಯವ್ರನ್ನೂ ಇಲ್ಲಿ ಕರ್ಕೊಂಬರ್ತೀನಿ, ನಿಮ್ಮನೆಯವ್ರನ್ನೂ ಕರ್ಕೊಂಬನ್ನಿ. ಯಾಕೆಂದರೆ ಇಲ್ಲಿ ಯಾವುದೇ ಥರ ಕಲರ್ಸ್ ಇರಲ್ಲ, ಟೇಸ್ಟಿಂಗ್ ಪೌಡ್ರ್ ಅಂತಾರಲ್ಲ ಆ ಥರದ್ದು ಇಲ್ಲ. ಎಕ್ಸ್ಟ್ರಾ ಇಲ್ಲಿ ಯಾವುದು ಕೆಮಿಕಲ್ಸ್ ಇರಲ್ಲ, ನ್ಯಾಚುರಲ್ ಇರುತ್ತೆ. ಫ್ರೂಟ್ಸು, ಒರಿಜಿನಲ್ ಫ್ರೂಟ್ಸ್ ಟೇಸ್ಟ್ ಏನಿರುತ್ತೆ ಆ ಟೇಸ್ಟ್ ನಿಮಗೆ ಸಿಗುತ್ತೆ. ಐಸ್ ಕ್ರೀಮನ್ನು ಸವಿಬೇಕು, ಅದರಲ್ಲೂ ಈ ಚಳಿ ಮಳೆಯಲ್ಲೇ ಸವಿಬೇಕು. ಯಾಕೆಂದರೆ ಬಿಸಿಲಲ್ಲಿ ಸವಿಯೋದು ಬೇರೆ, ಚಳಿನಲ್ಲಿ ಸವಿಯೋದು ಬೇರೆ. ಬನ್ನಿ, ಕಪಲ್ಸ್ಗಳು ಬನ್ನಿ, ಹಾಗೆ ಫ್ಯಾಮಿಲಿನ ಕರ್ಕೊಂಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹೆಗ್ಗದ್ದೆ ಹಾಗೂ ಮಂದಾರ ಕೊಲಾಬ್ರೇಷನಿಂದ ವಿವಾ ಸ್ಕೂಪ್ ಅಂತ ಐಸ್ ಕ್ರೀಮು ಇವತ್ತು ನಮ್ಮ ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ಒಂದು ಇವತ್ತಿನ ಇದಕ್ಕೆ ಎಲ್ಲ ಯುವಕರಿಗೂ ಮತ್ತು ಎಲ್ಲರಿಗೂ ಆರೋಗ್ಯಕರ ಐಸ್ ಕ್ರೀಮಿನ ಭಾಳ ಒಂದು ಅಭಾವ ಇದೆ. ಈ ಕಂಪನಿಯಿಂದ ಆರೋಗ್ಯಕರ ಐಸ್ ಕ್ರೀಮನ್ನು ಇಲ್ಲಿ ಸಿಗುತ್ತೆ. ಮತ್ತು ಯಾರಾದರೂ ಇದರಲ್ಲಿ ಫ್ರಾಂಚೈಸಿ ತೊಗೊಳ್ಳೋರಿದ್ದರೆ ಅವ್ರಿಗೊಂದು ಉದ್ಯೋಗ ಆಗುತ್ತೆ. ಒಂದು ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಒಂದು ಸ್ವಯಂ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಹೆಗ್ಗದ್ದೆ ಮಂದಾರ ಕಂಪನಿಯವರು ಒಂದು ಅದ್ಭುತವಾದ ಬಿಸ್ನೆಸ್ ಪ್ಲ್ಯಾನ್ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಶುಭ ಆಗಲಿ ಅಂತ ಕೋರ್ತಾ ಇಲ್ಲಿ ಐಸ್ ಕ್ರೀಮ್ ಶಾಪು ತುಂಬ ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಶಾಪು ಚೆನ್ನಾಗಾಯ್ತು, ಜನನು ತುಂಬ ಸೇರಿದ್ರು, ಒಳ್ಳೆ ರೀತಿಯಿಂದ ಮಾಡಿದ್ರಿ. ಬಂದವರೆಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ವಿಶ್ವೇಶ್ವರ ಭಟ್ರು ಬಂದಿದ್ರು, ಚೆನ್ನಾಗಾಯ್ತು. ಇಷ್ಟೇ. ಖುಷಿ ಆಯ್ತಪ್ಪ. ಈ ತರ ಒಂದು ಕನ್ಸಿತ್ತಮ್ಮ ಮಾಡ್ಬೇಕು ಅಂತ ಮಗಳು ಹೇಳ್ತಾ ಇದ್ದಿದ್ರು. ಎಲ್ಲೂ ಆಗ್ಲಿಲ್ವಲ್ಲ, ಜನ ಬೇಕು ಅದಕ್ಕೂ ನಡೆಸ್ಲಿಕ್ಕೆ. ಅಂತೂ ನಿಮ್ಮಿಂದ ಎಲ್ಲ ಆಗ್ಲಿ ಅಂತ ಹೇಳುತ್ತೇನೆ. ನಿಮಗೂ ಒಳ್ಳೇದಾಗ್ಲಿ, ಮಕ್ಕಳಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಮ್ಮ. ಹೆಂಗಿತ್ತು ಐಸ್ ಕ್ರೀಮ್? ಐಸ್ ಕ್ರೀಮ್ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಒಂದ್ ಸ್ಪೂನ್ ತಿಂದ್ರೆ ಇನ್ನು ಮತ್ತೆ ತಿನ್ಬೇಕು ಅನ್ಸುತ್ತೆ. ಚೆನ್ನಾಗಿತ್ತ? ಶಾಪ್ ಹೆಂಗಾಯ್ತು? ಶಾಪ್ ಒಳ್ಳೆ ಇತ್ತು. ಒಳ್ಳೆ ಆಯ್ತಾ? ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.